ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತದ ಕೈಗಾರಿಕೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಭಾರತದ ಕೈಗಾರಿಕೆಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತದ ಕೈಗಾರಿಕೆಗಳ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಈ ಪಾಯಿಂಟ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಭಾರತದ ಕೈಗಾರಿಕೆಗಳು, ಮೊದಲು ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಅರ್ಥ: ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವನ ಉದ್ಯೋಗವೇ ಕೈಗಾರಿಕೆಗಳು ಎನ್ನುವರು. ನೋಡಿ ಫ್ರೆಂಡ್ಸ್, ಇಲ್ಲೇ ಕೈಗಾರಿಕೆಗಳ ಅರ್ಥ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವನ ಉದ್ಯೋಗವನ್ನು ನಾವೇನಂತೀವಿ, ಕೈಗಾರಿಕೆಗಳು ಅಂತಂದು ಕರಿತಾ ಇವಿ. ನೋಡಿ ಫ್ರೆಂಡ್ಸ್, ಇಲ್ಲಿ 1860ರಲ್ಲಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. ಎಲ್ಲಿ ಕೈಗಾರಿಕಾ ಕ್ರಾಂತಿ ಆಯ್ತಪ್ಪ ಅಂತಂದ್ರೆ 1860ರಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ. ಹಾಗೆ ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಜೆಮ್ಶೆಡ್ಜಿ ಟಾಟಾ ಅವ್ರನ್ನ ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತಂದು ಕರೀತಾರೆ. ಹಾಗೆ 1948ರ ಮೊದಲ ಕೈಗಾರಿಕಾ ನೀತಿ ಏನಾಗ್ತದೆ ಬರ್ತದೆ. ಹಾಗೆ 1991ರಲ್ಲಿ ಜುಲೈ 24ರಂದು ಹೊಸ ಕೈಗಾರಿಕಾ ನೀತಿ, ಇದನ್ನು LPG ಎನ್ನುವರು. ನೋಡಿ ಫ್ರೆಂಡ್ಸ್, ಇಲ್ಲಿ 1991ರಲ್ಲಿ ಜುಲೈ 24ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಅದನ್ನು LPG ಅಂತ ಕರಿತೀವಿ. ಅಂದರೆ ಲಿಬ್ರಲೈಜೇಷನ್, ಪ್ರೈವೇಟೈಸೇಷನ್, ಹಾಗೆ ಗ್ಲೋಬಲೈಜೇಷನ್ ಅಂತಂದು ಕರಿತೀವಿ. ಹಾಗೆ ನೋಡಿಲಿ, ಇದನ್ನು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತಂದು ನಾವು ಕರಿತೀವಿ. ಈ ಉದಾಹರಣೆಗೆ ಕಬ್ಬನ್ನು ನಾವು ಸಕ್ಕರೆಯಾಗಿ, ಹತ್ತಿಯನ್ನು ಬಟ್ಟೆಗಳಾಗಿ, ಕಬ್ಬಸದ ಅದಿರನ್ನು ಉಕ್ಕಾಗಿ, ಹಾಗೆ ಮರದ ತಿರುಳು ಕಾಗದವಾಗಿ ನಾವೇನು ಮಾಡ್ತೀವಿ, ಈ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡ್ತೀವಿ. ಹಾಗೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತಂದು ಈಗ ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಚ್ಚಾ ವಸ್ತುಗಳು: ಶಕ್ತಿ ಸಂಪನ್ಮೂಲಗಳ ಲಭ್ಯತೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ, ಬಂಡವಾಳ, ಕಾರ್ಮಿಕರು, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು. ಇವು ಭಾರತ ಕೈಗಾರಿಕೆಗಳ ಸ್ಥಾನಿಕದ ಪ್ರಮುಖ ಅಂಶಗಳಾಗಿರ್ತಕ್ಕಂಥವು. ಹಾಗೆ ಭಾರತದ ಕೈಗಾರಿಕಾ ಪ್ರದೇಶಗಳು ಯಾವಂತ ನೋಡೋಣ. ಭಾರತದ ಕೈಗಾರಿಕಾ ಪ್ರದೇಶಗಳು 8ಇವೆ. ಅವುಗಳನ್ನು ನೋಡ್ತಾ ಹೋಗೋಣ. ಫಸ್ಟು ಹುಬ್ಳಿ, ಇದು ಕೋಲ್ಕತ್ತಾದಲ್ಲಿರ್ತಕ್ಕಂಥದ್ದು. ಮುಂಬೈ, ಪುಣೆ, ಅಹಮದಾಬಾದ್, ವಡೋದರ, ಮದುರೈ, ಕೊಯಮತ್ತೂರು, ಬೆಂಗಳೂರು, ಛೋಟಾ ನಾಗ್ಪುರ್, ಪ್ರಸ್ಥಭೂಮಿ, ದೆಹಲಿ, ಮೀರತ್, ವಿಶಾಖಪಟ್ಟಣ, ಗುಂಟೂರು, ಕೋಲಂ. ಇವು ಭಾರತದ ಕೈಗಾರಿಕೆಗಳ ಪ್ರದೇಶಗಳು, ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳಾಗಿವೆ. ಹಾಗೆ ಪ್ರಮುಖ ಕೈಗಾರಿಕೆಗಳನ್ನು ನೋಡ್ತಾ ಹೋಗೋಣ. ಪ್ರಮುಖ ಕೈಗಾರಿಕೆಗಳು: ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ. ಇದು ಆಧುನಿಕ ನಾಗರಿಕತೆಯ ಬೆನ್ನೆಲುಬು ಅಂತ ಕರಿತೀವಿ ನಾವು. ಯಾವುದಪ್ಪ ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಆಧುನಿಕ ನಾಗರಿಕತೆಯ ಬೆನ್ನೆಲುಬು ಅಂತ ಕರಿತೀವಿ. ಇದು 1874ರಲ್ಲಿ ಪಶ್ಚಿಮ ಬಂಗಾಳ ಕುಲ್ಟಿ ಆರಂಭ. 1907ರಲ್ಲಿ ಜೆಮ್ಶೆಡ್ಜಿ ಟಾಟಾ ಜಾರ್ಖಂಡದ ಸಾಕ್ಷಿ ಬಳಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲೇ 1907ರಲ್ಲಿ ಜೆಮ್ಶೆಡ್ಜಿ ಅವರು ಟಾಟಾ ಜಾರ್ಖಂಡದ ಸಾಕ್ಷಿ ಬಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ 1923ರಲ್ಲಿ ಭದ್ರಾವತಿ ಇದು ಕರ್ನಾಟಕದಲ್ಲಿ ಇದೆ. ಹಾಗೆ 1937ರಲ್ಲಿ ಪಶ್ಚಿಮ ಬಂಗಾಳದ ಬರ್ನ್ಪುರ್, ಇದು SCO. ಹಾಗೆ 1955ರಲ್ಲಿ ಒರಿಸ್ಸಾದ ಕೋಲಾರ್, ಹಿಂದೂಸ್ತಾನದ ಸ್ಟೀಲ್ ಕಂಪನಿ ಜರ್ಮನ್ನಲ್ಲಿ ಸಹಯೋಗದೊಂದಿಗೆ ಸ್ಥಾಪನೆ ಆಗ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ 1955ರಲ್ಲಿ ಒರಿಸ್ಸಾದ
ಕೊರ್ನಾಲ ಹಿಂದೂಸ್ತಾನಿ ಸ್ಟೀಲ್ ಕಂಪನಿ ಜರ್ಮನಿ ಸಹಯೋಗದಲ್ಲಿ ಸ್ಥಾಪನೆಯಾಗುತ್ತದೆ. ಹಾಗೆ 1957ರಲ್ಲಿ ಛತ್ತೀಸ್ಗಢ ಭಿಲಾಯಿ ರಷ್ಯಾ ಸಹಕಾರ. ಹಾಗೆ 1965ರಲ್ಲಿ ಜಾರ್ಖಂಡ್ನ ಬೊಕಾರೋ ರಷ್ಯಾದ ಸಹಕಾರ. 1981ರಲ್ಲಿ ಸೇಲಂ. ಹಾಗೆ ಖಾಸಗಿ ವಲಯದಲ್ಲಿ 4 ಇವೆ. ಅವು ಯಾವಪ್ಪ ಅಂತಂದ್ರೆ ಸರ್ಕಾರಿ ವಲಯದಲ್ಲಿ 10 ಇವೆ. 199 ಮಿನಿ ಕಾರ್ಖಾನೆಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಖಾಸಗಿ ವಲಯದಲ್ಲಿ 4 ಇವೆ. ಹಾಗೆ ಸರ್ಕಾರಿ ವಲಯದಲ್ಲಿ 10 ಇವೆ. 199 ಮಿನಿ ಕಾರ್ಖಾನೆಗಳು ಇವೆ. ಭಾರತದಲ್ಲಿ 8 ಸ್ಥಾನ ಇದೆ. ಅಲ್ಯೂಮಿನಿಯಂ ಕೈಗಾರಿಕೆ 1944 ಪಶ್ಚಿಮ ಬಂಗಾಳದ ಜಯನಗರದಲ್ಲಿ ಸ್ಥಾಪನೆಯಾಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ 1944ರಲ್ಲಿ ಪಶ್ಚಿಮ ಬಂಗಾಳದ ಜಯನಗರದಲ್ಲಿ ಸ್ಥಾಪನೆಯಾಗ್ತದೆ. ಹಾಗೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ ಕೂಡ ಸ್ಥಾಪನೆಯಾಗುತ್ತೆ. ಭಾರತದಲ್ಲಿ 5 ಅಲ್ಯೂಮಿನಿಯಂ ಕೈಗಾರಿಕೆಗಳ ಕಂಪನಿ ಇವೆ. ಅವು ಒಡಿಶಾ ಬಿಗ್ಗೆಸ್ಟ್, ಆಮೇಲೆ ಛತ್ತೀಸ್ಗಢದಲ್ಲಿ, ಆಮೇಲೆ ಕೇರಳ, ಒಡಿಶಾ, ಉತ್ತರ ಪ್ರದೇಶ್, ತಮಿಳುನಾಡು, ಬೆಳಗಾವಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ 4 ಅನ್ನೋದು ಒಡಿಶಾದ ಬಿಗ್ಗೆಸ್ಟ್ ಅಲ್ಯೂಮಿನಿಯಂ ಕೈಗಾರಿಕೆ ಕಂಪನಿಯಾಗಿದೆ. ಭಾಲ್ಕೋ ಇದು ಛತ್ತೀಸ್ಗಢದಲ್ಲಿರ್ತಕ್ಕಂಥದ್ದು. ಇಂಡಲ್ಕೋ ಇದು ಕೇರಳದ ಒರಿಸ್ಸಾದಲ್ಲಿರ್ತಕ್ಕಂಥದ್ದು. ಹಿಂಡಲ್ಕೋ ಇದು ಉತ್ತರ ಪ್ರದೇಶ, ಆಮೇಲೆ ಮಾಲ್ಕೋ ಇದು ತಮಿಳುನಾಡದಲ್ಲಿರ್ತಕ್ಕಂಥದ್ದು. ಹಾಗೆ ಬೆಳಗಾವಿ ಕರ್ನಾಟಕದಲ್ಲಿ ಸಹ ಇದೆ. ಪ್ರಪಂಚದಲ್ಲಿ ಹಂಚಿಕೆಯನ್ನು ನೋಡೋಣ. ಅಮೇರಿಕಾದಲ್ಲಿ 1, ಚೀನಾದಲ್ಲಿ 2, ಆಮೇಲೆ ರಷ್ಯಾದಲ್ಲಿ 3, ಆಮೇಲೆ ಇಂಡಿಯಾದಲ್ಲಿ 11. ಇಷ್ಟು ಅಲ್ಯೂಮಿನಿಯಂ ಕಂಪನಿಗಳು ಪ್ರಪಂಚದಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಹಾಗೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನೋಡ್ತಾ ಹೋಗೋಣ. ಹತ್ತಿ ಬಟ್ಟೆ ಕೈಗಾರಿಕೆಗಳು 1818ರಲ್ಲಿ ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಪರಿಚಯ ಆದರೆ ವಿಫಲ. ಇದು ಏನಾಗ್ತೈತಪ್ಪ ಅಂತಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ ಇದು 1818ರಲ್ಲಿ ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. 1854ರಲ್ಲಿ ಮುಂಬೈ ಮೊದಲ. ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಮಹಾರಾಷ್ಟ್ರದಲ್ಲಿ ಇವೆ. 57 ಇವೆ. ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥವು. ಎಷ್ಟಿವೆಪ್ಪ ಅಂತಂದ್ರೆ 57 ಇವೆ. ಭಾರತದ ಮ್ಯಾಂಚೆಸ್ಟರ್, ಭಾರತದ ಕಾಟನ್ ಪೋಲಿಸ್, ಆಮೇಲೆ ರಷ್ಯಾದ ಮ್ಯಾಂಚೆಸ್ಟರ್, ಚೀನಾದ ಶಾಂಘೈ, ಉತ್ತರ ಭಾರತದ ಮ್ಯಾಂಚೆಸ್ಟರ್ ಕಾನ್ಪುರ್, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಮತ್ತೂರು, ಪಶ್ಚಿಮದ ಮ್ಯಾಂಚೆಸ್ಟರ್ ಅಲಹಾಬಾದ್, ಪೂರ್ವದ ಮ್ಯಾಂಚೆಸ್ಟರ್ ಕೋಲ್ಕತ್ತಾ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾರತದ ಮ್ಯಾಂಚೆಸ್ಟರ್ ಭಾರತದ ಕಾಟನ್ ಪೋಲಿಸ್ ಅಂತ ಕರೀತಾರೆ. ಹಾಗೆ ಏಷ್ಯಾದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಚೀನಾದ ಶಾಂಘೈ, ಆಮೇಲೆ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಕಾನ್ಪುರ್, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಮತ್ತೂರು, ಪಶ್ಚಿಮದ ಮ್ಯಾಂಚೆಸ್ಟರ್ ಅಲಹಾಬಾದ್, ಉತ್ತರದ ಮ್ಯಾಂಚೆಸ್ಟರ್ ಕೋಲ್ಕತ್ತಾ ಅಂತಂದು ಈ ರೀತಿ ಕರೆಯಲಾಗಿದೆ. ಇವುಗಳನ್ನು ಹತ್ತಿ ಬಟ್ಟೆಯ ಕಾರ್ಖಾನೆಗಳನ್ನು ಹಂಚಿಕೆಯನ್ನು ನೋಡೋಣ. ಮಹಾರಾಷ್ಟ್ರದಲ್ಲಿ 1, ಗುಜರಾತ್ 2, ಅಲಹಾಬಾದ್, ಆಮೇಲೆ ತಮಿಳುನಾಡು 3, ಕೊಯಮತ್ತೂರು, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್, ಕರ್ನಾಟಕದ ದಾವಣಗೆರೆಯಾಗಿರ್ತಕ್ಕಂಥದ್ದು. ಹಾಗೆ ಪ್ರಪಂಚದ ಹಂಚಿಕೆಯನ್ನು ನೋಡಿದರೆ ಚೀನಾ ಫಸ್ಟ್, ಚೀನಾ 1, ಭಾರತ 2ರಲ್ಲಿ ಇದೆ, ಅಮೇರಿಕಾ 3. ಆಮೇಲೆ ಕಾಗದ ಕೈಗಾರಿಕೆಯನ್ನು ನೋಡೋಣ. ಕಾಗದ ಕೈಗಾರಿಕೆ ಚೀನಾ ಕಂಡುಹಿಡಿದರು 1932 ಪಶ್ಚಿಮ ಬಂಗಾಳದ ಶ್ರೀರಾಂಪುರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲು ಕಾಗದ ಕೈಗಾರಿಕೆಯು ಚೀನಾದಲ್ಲಿ ಕಂಡುಹಿಡಿದಿದ್ದು 1932ರಲ್ಲಿ ಪಶ್ಚಿಮ ಬಂಗಾಳದ ಶ್ರೀರಾಂಪುರದಲ್ಲಿ ಪ್ರಾರಂಭವಾಗ್ತದೆ. ಹಾಗೆ ಇದರ ಉತ್ಪಾದನೆಯನ್ನು ನೋಡೋಣ. ಉತ್ಪಾದನೆ ಮಹಾರಾಷ್ಟ್ರ 1, ಮುಂಬೈ, ಪುಣೆ, ನಾಗ್ಪುರ ಇದು ಸಹಿತ 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗೆ ಪಶ್ಚಿಮ ಬಂಗಾಳ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಕೋಲ್ಕತ್ತಾ, ರಾಣಿಗಂಜ್, ಶ್ರೀರಾಂಪುರ. ಆಮೇಲೆ ಆಂಧ್ರ ಪ್ರದೇಶ 3, ನೆಲ್ಲೂರು, ಶ್ರೀಕಾಕುಳಂ, ರಾಜಮಂಡ್ರಿ. ಹಾಗೆ ಕರ್ನಾಟಕದ ಭದ್ರಾವತಿ, ನಂಜನಗೂಡು, ದಾಂಡೇಲಿ, ಮುನಿರಾಬಾದ್, ಬೆಂಗಳೂರು. ಆಮೇಲೆ ಮಧ್ಯಪ್ರದೇಶ ನ್ಯೂಸ್ ಪ್ರಿಂಟಮ್,
ಪೇಪರ್ದಲ್ಲಿ ಮೊದಲ ಸ್ಥಾನವಾಗಿದೆ. ಕೆನಡಾ ಜಗತ್ತಿನ ನ್ಯೂಸ್ ಪ್ರಿಂಟ್ ಮೊದಲ ಸ್ಥಾನವಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಧ್ಯಪ್ರದೇಶದ ನ್ಯೂಸ್ ಪ್ರಿಂಟ್ ಪೇಪರ್ನಲ್ಲಿ ಮೊದಲ ಸ್ಥಾನ ಇರ್ತಕ್ಕಂಥದ್ದು. ಕೆನಡಾ ಜಗತ್ತಿನ ನ್ಯೂಸ್ ಪ್ರಿಂಟ್ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಪ್ರಪಂಚದ ಹಂಚಿಕೆಯನ್ನು ನೋಡೋಣ. ಅಮೆರಿಕ 1, ಚೀನಾ 2, ಜಪಾನ್ 3, ಭಾರತ ಈ ಪ್ರಪಂಚದಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಈಗ ಕಾಗದ ಕೈಗಾರಿಕೆಯನ್ನು ನೋಡಿದ್ವಿ. ಈಗ ರೇಷ್ಮೆ ಬಟ್ಟೆ ಕೈಗಾರಿಕೆಯನ್ನು ನೋಡ್ತಾ ಹೋಗೋಣ. ರೇಷ್ಮೆ ಬಟ್ಟೆ ಕೈಗಾರಿಕೆ 1837ರಲ್ಲಿ ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಇರ್ತಕ್ಕಂಥದ್ದು. ಹಾಗೆ 1945ರಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆ ಸ್ಥಾಪನೆ ಆಗ್ತದೆ. 1945ರಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆ ಸ್ಥಾಪನೆ ಆಗ್ತದೆ. ಹಾಗೆ 1837ರಲ್ಲಿ ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಪ್ರಾರಂಭವಾಗ್ತದೆ. ಹಾಗೆ 1936ರಲ್ಲಿ ಮೈಸೂರು ಸಿಲ್ಕ್ ಕಾರ್ಪೊರೇಷನ್ ಸ್ಥಾಪನೆ ಆಗ್ತದೆ. 1955ರಲ್ಲಿ ರೇಷ್ಮೆ ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಚನ್ನಪಟ್ಟಣದಲ್ಲಿ ಪ್ರಾರಂಭವಾಗುತ್ತದೆ. ಅದು ಆಮೇಲೆ 1961ರಲ್ಲಿ ಮೈಸೂರಿನಲ್ಲಿ ವರ್ಗಾವಣೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1955ರಲ್ಲಿ ರೇಷ್ಮೆ ಕೈಗಾರಿಕಾ ಸಂಶೋಧನೆಯು ಎಲ್ಲಿ ಸಂಸ್ಥೆಯು ಚನ್ನಪಟ್ಟಣದಲ್ಲಿ ಸ್ಥಾಪನೆಯಾಗಿರ್ತದೆ. ಅದೇ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗ್ತಪ್ಪ ಅಂತಂದ್ರೆ 1961ರಲ್ಲಿ ಮೈಸೂರಿಗೆ ವರ್ಗಾವಣೆಯಾಗುತ್ತದೆ. ಈಗ ಹಂಚಿಕೆಯನ್ನು ನೋಡೋಣ. ಕರ್ನಾಟಕದಲ್ಲಿ 1, ರಾಮನಗರ, ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು. ಹಾಗೆ ಪಶ್ಚಿಮ ಬಂಗಾಳ 2, ಆಂಧ್ರ ಪ್ರದೇಶ 3. ಈ ರೀತಿಯಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಈಗ ಪ್ರಪಂಚದ ಹಂಚಿಕೆಯನ್ನು ನೋಡೋಣ. ಚೀನಾ 1, ಭಾರತ 2, ಜಪಾನ್ 3. ಈ ರೀತಿಯಾಗಿ ಪ್ರಪಂಚದಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಈಗ ಕಾಗದ ಕೈಗಾರಿಕೆಯನ್ನು ನೋಡಿದ್ವಿ. ಈಗ ಉಣ್ಣಿ ಬಟ್ಟೆ ಕೈಗಾರಿಕೆಯನ್ನು ನೋಡೋಣ. 1876ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸ್ಥಾಪನೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಉಣ್ಣಿ ಬಟ್ಟೆ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಗುತ್ತಪ್ಪ ಅಂತಂದರೆ 1876ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆ ಇದರ ಹಂಚಿಕೆಯನ್ನು ನೋಡೋಣ. ಪಂಜಾಬ್ 1ನೇ ಸ್ಥಾನ, ಮಹಾರಾಷ್ಟ್ರ 2ನೇ ಸ್ಥಾನ, ಹಾಗೆ ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಹಂಚಿಕೆಯನ್ನು ನೋಡೋಣ. ಚೀನಾ 1ನೇ ಸ್ಥಾನ, ಜಪಾನ್ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಸಿಮೆಂಟ್ ಕೈಗಾರಿಕೆಯನ್ನು ನೋಡೋಣ. 1824ರಲ್ಲಿ ಇಂಗ್ಲೆಂಡ್ ಜೋಸೆಫ್ ಕಂಡುಹಿಡಿದರು. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಮೆಂಟ್ ಕೈಗಾರಿಕೆಯನ್ನು 1824ರಲ್ಲಿ ಇಂಗ್ಲೆಂಡದಲ್ಲಿ ಜೋಸೆಫ್ ಅವರು ಕಂಡುಹಿಡಿತಾರೆ. ಹಾಗೆ 1904ರಲ್ಲಿ ಈ ಸಿಮೆಂಟ್ ಕೈಗಾರಿಕೆ ಚೆನ್ನೈದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆ ಇದನ್ನು ಸುಣ್ಣದ ಕಲ್ಲು, ಜಿಪ್ಸಮ್, ಅಲೋಹ ಖನಿಜಗಳ ಬಳಕೆ ಮಾಡ್ತಾರೆ. ಹಾಗೆ 1934ರಲ್ಲಿ 7 ಸಿಮೆಂಟ್ ಕಂಪನಿ ಸೇರಿ ACC ಸಂಸ್ಥೆ ಸ್ಥಾಪನೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1934ರಲ್ಲಿ 7 ಸಿಮೆಂಟ್ ಕಂಪನಿಗಳು ಸೇರಿ ACC ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಗುಲ್ಬರ್ಗಾ, ಯಾದಗಿರಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಗುಲ್ಬರ್ಗ ಮತ್ತು ಯಾದಗಿರಿಯಾಗಿರ್ತಕ್ಕಂಥದ್ದು. ಹಾಗೆ ಕರ್ನಾಟಕದ ಶಹಾಬಾದ್ ಸಿಮೆಂಟಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಹಂಚಿಕೆಯನ್ನು ನೋಡೋಣ. ಆಂಧ್ರ ಪ್ರದೇಶ 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಜಸ್ಥಾನ 2ನೇ ಸ್ಥಾನ, ಹಾಗೆ ಕರ್ನಾಟಕ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಓವರಾಲ್ ಪ್ರಪಂಚದ ಹಂಚಿಕೆಯನ್ನು ನೋಡಿದಾಗ ಚೀನಾ 1ನೇ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿದೆ, ಜಪಾನ್ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಸಕ್ಕರೆ ಕೈಗಾರಿಕೆಯನ್ನು ನೋಡೋಣ. ಫಸ್ಟ್ ಇದರ ಹಂಚಿಕೆಯನ್ನು ನೋಡಿಬಿಡೋಣ. 1840ರಲ್ಲಿ ಮೊದಲ ಸಕ್ಕರೆ ಕೈಗಾರಿಕೆ ಬಿಹಾರದಲ್ಲಿ ಬೇತಿಯಾದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ 1840ರಲ್ಲಿ ಮೊದಲ ಸಕ್ಕರೆ ಕೈಗಾರಿಕೆ ಬಿಹಾರದ ಬೇತಿಯಾದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆ ಆಧುನಿಕ ಸಕ್ಕರೆ ಕೈಗಾರಿಕೆ ಉತ್ತರ ಪ್ರದೇಶದ ಪ್ರದಾಸ್ಪುರದಲ್ಲಿ ಆರಂಭವಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಂಡು ಬರ್ತಕ್ಕಂಥದ್ದು. ಹಾಗೆ ಕಬ್ಬು ಉತ್ಪಾದನೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಕ್ಯೂಬಾ ಸಕ್ಕರೆ ಬಟ್ಟಲು ಅಂತ ಕರಿತೀವಿ. ಬ್ರೆಜಿಲ್ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗೆ ಜ್ಞಾನಾಧಾರಿತ ಕೈಗಾರಿಕೆಗಳನ್ನು ನೋಡೋಣ. ಜ್ಞಾನಾಧಾರಿತ ಕೈಗಾರಿಕೆಗಳು ಮೊದಲನೇಗೆ ಜ್ಞಾನಾಧಾರಿತ ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥದ್ದು ಸಾಫ್ಟ್ವೇರ್, ಹಾರ್ಡ್ವೇರ್. ಆಮೇಲೆ 1995ರಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಭಾರತದಲ್ಲಿ ಅನೇಕ ಕಡೆ ಸ್ಥಾಪಿಸಲಾಗಿದೆ.
ನೋಡಿ ಫ್ರೆಂಡ್ಸ್, ಇಲ್ಲೇ 1995ರಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಭಾರತದಲ್ಲಿ ಅನೇಕ ಕಡೆ ಸ್ಥಾಪಿಸಲಾಗಿದೆ, ಬೆಂಗಳೂರು ಸಿಲಿಕಾನ್ದಲ್ಲಿ. ಹಾಗೆ ಈಗ ರಸಗೊಬ್ಬರಗಳ ಕೈಗಾರಿಕೆಗಳನ್ನು ನೋಡೋಣ. ರಸಗೊಬ್ಬರ ಕೈಗಾರಿಕೆಗಳು. ಭಾರತದ ಮೊಟ್ಟ ಮೊದಲ ರಸಗೊಬ್ಬರ ಕೈಗಾರಿಕೆ 1906ರಲ್ಲಿ ತಮಿಳುನಾಡಿನಲ್ಲಿ ರಾಣಿಪೇಟದಲ್ಲಿ ಆರಂಭವಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಾರತದ ಮೊಟ್ಟ ಮೊದಲ ರಸಗೊಬ್ಬರ ಕೈಗಾರಿಕೆ 1906 ತಮಿಳುನಾಡಿನ ರಾಣಿಪೇಟದಲ್ಲಿ ಆರಂಭವಾಗುತ್ತದೆ. ಕರ್ನಾಟಕದಲ್ಲಿ 1938 ಮೈಸೂರು ಹತ್ತಿರ ಬೆಳಗೊಳದಲ್ಲಿ ಸ್ಥಾಪನೆಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕದಲ್ಲಿ 1938ರಲ್ಲಿ ಮೈಸೂರು ಹತ್ತಿರದ ಬೆಳಗೊಳದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಓವರಾಲ್ ಪ್ರಪಂಚದ ಹಂಚಿಕೆಯನ್ನು ನೋಡಿದಾಗ ಚೀನಾ ಈ ರಸಗೊಬ್ಬರ ಕೈಗಾರಿಕೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಅಮೇರಿಕ 2ನೇ ಸ್ಥಾನ, ಭಾರತ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗಿದೆ. ಈಗ ಸೆಣಬು ಕೈಗಾರಿಕೆಯನ್ನು ನೋಡೋಣ. ಸೆಣಬು ಕೈಗಾರಿಕೆಗಳು 1885ರಲ್ಲಿ ಪಶ್ಚಿಮ ಬಂಗಾಳ ಲಿಷ್ಯಾದಲ್ಲಿ ಸ್ಥಾಪನೆಯಾಗ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಸೆಣಬು ಕೈಗಾರಿಕೆಗಳು 1885ರಲ್ಲಿ ಪಶ್ಚಿಮ ಬಂಗಾಳದ ಲಿಷ್ಯಾದಲ್ಲಿ ಸ್ಥಾಪನೆಯಾಗ್ತದೆ. ಹಾಗೆ ಪ್ರಪಂಚದ ಮೊಟ್ಟ ಮೊದಲ ಸೆಣಬು ಕೈಗಾರಿಕೆ ಸ್ಕಾಟ್ಲ್ಯಾಂಡ್ ದೇಶದ ದಂಡೆಯಲ್ಲಿ ರಾಕ್ಸ್ಬರ್ಗ್ದಲ್ಲಿ ಸ್ಥಾಪನೆಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರಪಂಚದ ಮೊಟ್ಟ ಮೊದಲ ಸೆಣಬು ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಗ್ತದಪ್ಪ ಅಂತಂದ್ರೆ ಸ್ಕಾಟ್ಲ್ಯಾಂಡ್ ದೇಶದ ದಂಡೆಯಲ್ಲಿ ರಾಕ್ಸ್ಬರ್ಗ್ದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಭಾರತದ ಕೈಗಾರಿಕೆಗಳ ಬಗ್ಗೆ ನನಗೆ ತಿಳಿದಂಥವಾಗಿ ಸ್ವವಿವರವಾಗಿ ಪ್ರತಿಯೊಂದು ಕೈಗಾರಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತದ ಕೈಗಾರಿಕೆಗಳ ಬಗ್ಗೆ ನಿಮಗೆ ಹೇಳಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಗಳು ಬೇಕು, ಹಾಗೆ ಪಾಯಿಂಟ್ಸ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದೇ ರೀತಿ ವಿಡಿಯೋವನ್ನು ಮಾಡುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.